ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾನೆ ಇದೆ. ಇಲ್ಲಿ ಜಾಗ ತಗೊಬೇಕು ಅಂದ್ರೆ ಅದೃಷ್ಟನೇ ಮಾಡಿರಬೇಕು. ಅಂಥದ್ರಲ್ಲಿ ಕಷ್ಟಪಟ್ಟು ಫ್ಲಾಟ್ ತಗೊಂಡ ಬಳಿಕ ಆ ಜಾಗ ನಮ್ಮದಾಗದಿದ್ರೆ ಹೌದು, ಅಪಾರ್ಟ್ಮೆಂಟ್ ತಗೊಂಡವರು ಕಣ್ಣೀರಲ್ಲಿ ಕೈ ತೊಳೆದಿದ್ದಾರೆ. ಏನಿದು ಮೋಸ? ಈ ವರದಿ ನೋಡಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಅದರಲ್ಲೂ ಬೆಂಗಳೂರಿನಂತ ಸಿಟಿಯಲ್ಲಿ ಸ್ವಂತ ಸೂರು ಅನ್ನೋದು ದೊಡ್ಡ ಸವಾಲೇ ಸರಿ. ಹೀಗಿದ್ರು ಎಷ್ಟೇ ಕಷ್ಟ ಆದ್ರೂ ಸರಿ, ಒಂದು ಗೂಡು ಮಾಡಿಕೊಳ್ಳೋಣ ಅಂತ ಬಹುತೇಕ ಜನರು ಹವಣಿಸ್ತಾರೆ. ಇವರೆಲ್ಲ ಹಾಗೆ ಕನಸು ಕಂಡವರೇ. ಇಲ್ಲಿ ಕಾಣ್ತಿರೋ ಬೃಹತ್ ಅಪಾರ್ಟ್ಮೆಂಟ್ ಇವರನ್ನ ಸೆಳೆದಿತ್ತು. ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರಸ್ತೆಯಲ್ಲಿರೋ ಈ ಡೈಮಂಡ್ ಡಿಸ್ಟ್ರಿಕ್ಟ್ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಕೊಂಡು ಮನೆ ಮಾಲೀಕರಾಗಿ ಅಂತ 15 ವರ್ಷಗಳ ಹಿಂದೆ ಬಿಲ್ಡರ್ಸ್ ಜಾಹೀರಾತು ನೀಡಿದ್ರು. ಹಾಗೆಯೇ ಸುಮಾರು 700 ಫ್ಲಾಟ್ಗಳನ್ನ ಮಾಲೀಕರು ಮಾರಾಟ ಮಾಡಿದ್ರು. 14, 18 ಹಾಗೂ 24 ಲಕ್ಷ ರೂಪಾಯಿ ಮೌಲ್ಯದ ಪ್ರತಿ ಫ್ಲಾಟ್ಗೆ 60% ಹಣವನ್ನ ಬಿಲ್ಡರ್ಗಳು ಖರೀದಿದಾರರಿಂದ ಕಟ್ಟಿಸಿಕೊಂಡಿದ್ದರು. ಆದರೆ ಹಣ ಕಟ್ಟಿದ ನಂತರ ಸಂಪೂರ್ಣ ಮಾಲೀಕತ್ವ ನೀಡದೆ ಬಿಲ್ಡರ್ಗಳು ಮೋಸ ಮಾಡಿದ್ದಾರೆ. ತಮ್ಮ ಹೆಸರಿಗೆ ನೋಂದಣಿಯನ್ನು ಮಾಡಿಸಿಕೊಡದೆ, ಸ್ವಾಧೀನ ಪತ್ರವನ್ನು ನೀಡದೆ ನಾಮ ಹಾಕಿದ್ದಾರೆ ಅನ್ನುವುದು ಮೋಸ ಹೋದವರ ಆರೋಪ. 60% ಪೇಮೆಂಟ್ ಆದಮೇಲೆ ಅದು ಹೇಳೋದು, ನಾವು ಇದಕ್ಕೆ ಆಕ್ಯುಪೆಂಟ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ನಾವು ಇದನ್ನು ಶೇರ್ ಹೋಲ್ಡರ್ ಹಾಗೆ ಓನರ್ಶಿಪ್ ಕೊಡೋದಿಲ್ಲ, ಓನರ್ಶಿಪ್ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಿಮಗೆ ಶೇರ್ ಕೊಡ್ತೇವಂತ ಎಲ್ರಿಗೂ ಶಾಕ್ ಕೊಟ್ಟಿದ್ದಾರೆ. ಅಂದರೆ ನಾವು ಇನಿಷಿಯಲಿ ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದೀರ ಅದನ್ನು ನೀವು ಕೊಟ್ಟದ್ದು ಹಣ ನೀವು ಶೇರ್ ಹೋಲ್ಡರಿ ಅಂತ ಶೇರ್ ಕೊಟ್ಟಿದ್ದೇವೆ, ನೀವು ಓನರ್ಸ್ ಅಲ್ಲ ಅಂತ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಅಪಾರ್ಟ್ಮೆಂಟ್ ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕರ ಕಾಯ್ದೆಯಡಿ ನೋಂದಣಿಯೂ ಆಗಿಲ್ಲ. ಸರ್ಕಾರಕ್ಕೂ ಕೋಟಿ ಕೋಟಿ ರೂಪಾಯಿ ತೆರಿಗೆ ವಂಚಿಸಲಾಗಿದೆ. ಹೀಗಾಗಿ ಬಿಲ್ಡರ್ಗಳ ಮಹಾಮೋಸವನ್ನು ನಿವಾಸಿಗಳು ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ದಾರೆ. has gone through the registrar of companies saying that it's a limited company and we don't have to follow the state government laws, while building sanction and building registration all come under state government. ROC doesn't come under state government. It is only now we have realized that this act is there, but in case some builder violates this act, there is no authority fixed by the state government who will take action. ಬಿಲ್ಡರ್ಗಳ ಮಾತು ನಂಬಿ ಮೋಸ ಹೋದ ನಿವಾಸಿಗಳು ತಾವೇ ಕೊಂಡ ಫ್ಲಾಟ್ಗಳಲ್ಲಿ ಬಾಡಿಗೆದಾರರಂತೆ ವಾಸ ಮಾಡ್ತಿದ್ದಾರೆ. ಇನ್ಮುಂದೆ ಫ್ಲಾಟ್ ಖರೀದಿ ಮಾಡಬೇಕಾದ್ರೆ ಒಂದಲ್ಲ 10 ಬಾರಿ ಪರಿಶೀಲನೆ ಮಾಡಿ, ಇಲ್ಲಾಂದ್ರೆ ಉಂಡೆ ನಾಮ ಗ್ಯಾರಂಟಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ನಿಘಂಟು ತಜ್ಞ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಜನ್ಮ ಶತಾಬ್ದಿ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಿತು. ಹಿರಿಯ ಜನರಿಗೆ ಗೌರವ ಸಲ್ಲಿಸಲು ಬಿಜೆಪಿ ಹಿರಿಯ ಮುಖಂಡ ಲಾಲ್ ಕೃಷ್ಣ ಅಡ್ವಾಣಿ ಅವರೇ ಆಗಮಿಸಿದ್ರು. 100 ಸಾಹಿತಿಗಳು ಸೇರಿದಂತೆ ಹಲವು ಗಣ್ಯರು ಜಿವಿ ಅವರ ಸಾಧನೆಯನ್ನ ಶ್ಲಾಘಿಸಿದ್ರು. ನಿಘಂಟು ತಜ್ಞ ಪ್ರೊಫೆಸರ್ ಜಿವಿ ವೆಂಕಟಸುಬ್ಬಯ್ಯ ಅವರು ಜನ್ಮ ಶತಾಬ್ದಿ ಸಂಭ್ರಮದಲ್ಲಿದ್ದಾರೆ. 100 ವಸಂತಗಳನ್ನು ಪೂರೈಸಿರುವ ನಿಘಂಟು ತಜ್ಞನಿಗೆ ಗೌರವ ಸಲ್ಲಿಸಲು ಬೆಂಗಳೂರಿನಲ್ಲಿ ಅದ್ಧೂರಿ ಸನ್ಮಾನ ಸಮಾರಂಭ ನಡೆಯಿತು. ಜಯದೇವ ಸೇವಾ ಸಮಿತಿ ವತಿಯಿಂದ ನಡೆದ ಸಮಾರಂಭವನ್ನ ಬಿಜೆಪಿ ಹಿರಿಯ ಮುಖಂಡ LK ಅಡ್ವಾಣಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅಡ್ವಾಣಿ, ವೆಂಕಟಸುಬ್ಬಯ್ಯ ಅವರನ್ನ ತಪಸ್ವಿ ಎಂದು ಕರೆದರು. ಅಲ್ಲದೆ ಜಿವಿ ಅವರನ್ನ ನೋಡಿದ್ರೆ ವಿನೋಬಾ ಭಾವೆ ಅವರನ್ನ ನೋಡಿದಂತಾಗುತ್ತೆ ಎಂದರು. Even though I have been to many functions where someone or the other who has distinguished himself is felicitated. ನಂತರ ಮಾತನಾಡಿದ ಸಂಸದ ಅನಂತ್ ಕುಮಾರ್, ಸಿಎಂ ಶೆಟ್ಟರ್, ವೆಂಕಟಸುಬ್ಬಯ್ಯನವರು ಕರ್ನಾಟಕ ರತ್ನ ಪ್ರಶಸ್ತಿಗೆ ಅರ್ಹರು ಎಂದರು. ಹಿರಿಯರಿಗೆ ನಾವು ಗೌರವಿಸೋದ್ರಿಂದ ನಾಡಿನ ಮುಂದಿನ ಪೀಳಿಗೆಗಳಿಗೆ ಮುಂದೆ ಒಂದು ಆದರ್ಶದ ಬೆಳಕನ್ನ, ಒಂದು ಪ್ರೇರಣೆಯ ಜ್ಯೋತಿಯನ್ನು ಹಚ್ಚಿದಂತಾಗತ್ತೆ ಅಂತ ಹೇಳ್ತಾ, ಜಿವಿ ಅವರು ತಮ್ಮ 100ನೇ ವರ್ಷದ ನಂತರ 101ನೇ ವರ್ಷ ಹೀಗೆ ಮುಂದುವರಿತಾ ಹೋಗಲಿ. ಪ್ರಶಸ್ತಿಗಳ ಪ್ರಸ್ತಾಪ ಮಾಡಿದ್ರು. ಅವರು ಅದಕ್ಕಿಂತ ಹೆಚ್ಚು ಅರ್ಹರಿದ್ದಂಥ ವ್ಯಕ್ತಿಗಳು ವೆಂಕಟಸುಬ್ಬಯ್ಯನವರು. ಅಂಥ ಪ್ರಶಸ್ತಿಗಳು ಅವರು ಬರಬೇಕು. ಹೀಗಾಗಿ ಆ ರೀತಿಯಾದಂಥ ವ್ಯಕ್ತಿತ್ವ, ಇಂಥ ವ್ಯಕ್ತಿತ್ವಗಳಿಂದ ಅಂಥ ಪ್ರಶಸ್ತಿಗಳಿಗೆ ಗೌರವ ಸಿಗಲಿಕ್ಕೆ ಸಾಧ್ಯತೆ.
ಇನ್ನು ಸಮಾರಂಭದಲ್ಲಿ ಸಾಹಿತಿಗಳ ದಂಡೇ ನೆರೆದಿತ್ತು. ಸಹಸ್ರಾರು ಅಭಿಮಾನಿಗಳು ತಮ್ಮ ನೆಚ್ಚಿನ ಸಾಹಿತಿಯ ಜನ್ಮಶತಾಬ್ದಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ಜಯಪ್ರಕಾಶ್ ಶೆಟ್ಟಿ, ಸುವರ್ಣ ನ್ಯೂಸ್. ಇನ್ನು ಕರ್ನಾಟಕದಲ್ಲಿ ಇವತ್ತು ಗೋಲ್ಡ್ ರೇಟ್ ಎಷ್ಟಿದೆ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,380 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 80 ರೂಪಾಯಿ ಇಳಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 31,730 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ದರದಲ್ಲಿ 90 ರೂಪಾಯಿ ಇಳಿಕೆಯಾಗಿದೆ. ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.